ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನನಗೂ ಸ್ವಲ್ಪ ನೈವೇದ್ಯ ಕೊಡಿ, ನಾನು ಹೋಗ್ಬಿಟ್ಟು ಅಮ್ಮನವರಿಗೆ ಇಟ್ಟು ಬರ್ತೀನಿ. ತಗೊಮ್ಮ. ನೈವೇದ್ಯ ಇಡೋದಕ್ಕೆ ಅಂತ ಮಾಡಿ ಮೇಲೆ ಹೋಗಿದ್ದು ಹುಡುಗಿ ಅಲ್ಲೆಲ್ಲೂ ಕಾಣ್ತಾ ಇಲ್ಲ. ಹಿರಣ್ಮಯಿ, 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 ಹಿರಣ್ಮಯಿ. ಏನ್ ಮಾಡೋದು ಇವಾಗ? ಹುಚ್ಚ ಅಡ್ಡ ನಿಂತಿದ್ದಾನಲ್ಲ, ಅವನ್ನ ಹೊಡ್ಕೊಂಡು ಹೋಗ್ಬಿಡು. ಅಲ್ಲಕ್ಕ, ಈಗ ಮಗುಗೆ ಮುಕುಂದ ಸ್ವಾಮಿಗಳು ಅಂದ್ರೆ ಸಿಕ್ಕಾಪಟ್ಟೆ ಭಕ್ತಿ. ಅದಕ್ಕೆ ಅಂತಾನೆ ನದಿಗೆ ಹೋಗಿ ಪಾತಾಳ ತಾವ್ರೆನ್ ತಗೊಂಬಂದು ಅರ್ಪಣೆ ಮಾಡಿದ್ಲು. ಹೌದು, ಅದಕ್ಕೇನೀಗ? ಮತ್ತಷ್ಟು ಪಾತಾಳ ತಾವ್ರೆನ ತರಬೇಕು ಅಂತ ನದಿಗೇನಾದ್ರೂ ಹೋಗಿರ್ಬಹುದಾ ಅಂತ. ಇವ್ರು ಹೇಳೋದು ಸರಿ. ನನ್ನ ಮಗಳು ಅಲ್ಲೆಲ್ಲಾರು ಹೋಗಿದ್ದಾಳೆ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅವಳು ಬಂದ್ರೆ ಇಲ್ಲೇ ಇಟ್ಕೊಂಡಿರಿ. ಆಯ್ತಪ್ಪ, ನಿನ್ ಮಗಳು ಎಲ್ಲೇ ಇದ್ರೂ ಸುರಕ್ಷಿತವಾಗೇ ಇರ್ತಾಳೆ. ನೀನ್ ಒಂದ್ ಸ್ವಲ್ಪ ಸಮಾಧಾನವಾಗಿರು. ನನಗೆ ನನ್ನ ಮಗಳು ಬಿಟ್ಟಿರಕ್ಕಾಗಲ್ಲ, ಅವಳಿಗೂ ನಾನು ಬಿಟ್ಟಿರಕ್ಕಾಗಲ್ಲ. ನಾನು ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಶಿವಸ್ವಾಮಿ, ನಾನು ಸ್ವಾಮಿ ಸನ್ನಿಧಿನಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ. ಯಾರನ್ನು ಒಳಗ್ ಕಳಿಸ್ಬೇಡ. ಆಯ್ತಕ್ಕ. ಹುಡುಕಿ ಹುಡುಕಿ ಎಲ್ಲೆಲ್ಲಿ ಅಂತ ಹುಡುಕ್ತೀರಾ ಪಾಪ ನೀವು ತಾನೆ. ಇಷ್ಟೊತ್ತಿಗೆ ಆ ದೇವರಾಜನ್ ಕಡೆ ಹುಡುಗರು ಆ ಮಗುನ ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಈಗ ನನಗಿದ್ದ ಅಡೆತಡೆಗಳೆಲ್ಲ ನಿವಾರಣೆ ಆಗೋಯ್ತು. ಇನ್ನು ನನ್ನ ಕೆಲಸ ಸಲೀಸಾಗಿ ಮಾಡ್ಬೋದು. ಮೊದಲು ಆ ಅಸ್ಲಿ ಲಿಂಗನ ಲಪ್ಟಾಯಿಸ್ಬೇಕು. ಆ ನಕಲಿ ಎಲ್ಲಿದೆ ನಕಲಿ ಲಿಂಗ? ಮೊದಲನೇ ಸಲ ಡಬ್ಬ ತೆಗೆದಾಗ ಚೇಳು ನನ್ನ ಕೈನ ಕುಟುಕ್ತು. ಎರಡನೇ ಸಲ ತೆಗೆದಾಗ ನಾಗರಾವು. ಮೂರನೇ ಸಲ ಡಬ್ಬನ ಮುಗಿಸಿದಾಗ ರುದ್ರಾಕ್ಷಿ ಸರ ಬಿತ್ತು. ಎಲ್ಲಿದೆ ನಕಲಿ ಲಿಂಗ? ಅದೆಲ್ಲಾನ ಇರಲಿ, ಈಗ ಮೊದಲು ಆ ಅಸ್ಲಿ ಲಿಂಗನ ಲಪ್ಟಾಯಿಸ್ಬಿಡ್ಬೇಕು. ರಾವಣ ಆತ್ಮಲಿಂಗ ಎತ್ಕೊಂಡು ಹೋದ ಹಾಗೆ ಹಿರಣ್ಮಯೇ ಹಿರಣ್ಮಯೇ ನಾನು ಬಂದೆ. ಬೇಗ ಹೋಗು, ಬೇಗ ಹೋಗು, ಓಡ್ ಬರ್ತವನೆ. ಬೇಗ ಹೋಗು. ನೀವು ಸುಮ್ಮನೆ ಕೂತ್ಕೊಳ್ರಿ, ನಾನು ಕರ್ಕೊಂಡು ಹೋಗ್ತೀನಿ. ನೀವು ಹೇಳ್ದಲ್ಲ ಹೋಗಕ್ಕಾಗಲ್ಲ. ನಿಲ್ಲಿಸಿರೋ ಲೇ ಕಳ್ಳುಪಟ್ಟಿ ಮಕ್ಕಳ, ಸುಳ್ಳುಪಟ್ಟಿ ಮಕ್ಕಳ. ನಾನು ಜಟಾಯು ಕಂಡ್ರೋ, ನೀವು ಸೀತೆನ ಅಪಹರಣ ಮಾಡ್ತೀರಾ? ನಾನು ಪುಷ್ಪಕ ವಿಮಾನನ ಅಡ್ಡಗಟ್ತೀನಿ, ನಿಮ್ಮನ್ನ ಅಡ್ಡಗಟ್ತೀನಿ. ಆಗ ನೀವು ನನ್ನ ರೆಕ್ಕೆ ಕತ್ತರಿಸ್ತೀರಾ? ಶ್ರೀರಾಮ ಬರೋವರೆಗೂ ಕಾದು ವಿಷಯ ತಿಳಿಸಿ ಆಮೇಲೆ ಪ್ರಾಣ ಬಿಡ್ತೀನಿ. ಆಮೇಲೆ ನನ್ನ ಮುಕ್ತಿ ಸಿಗುತ್ತೆ. ನೀವು ಸೀದಾ ನರಕಕ್ಕೆ ಹೋಗ್ತೀರಾ. ಇಳಿಸ್ರ ನನ್ನ ಸ್ವಾಮಿನ, ಇಳಿಸ್ರ ನನ್ನ ದೇವರನ್ನ, ಇಳಿಸ್ರ.
ಬೇಗ ಹೋಗೋ, ಆ ಹುಚ್ಚ ಬೇರೆ ಅಡ್ರೆಸ್ಕೊಂಡ್ಬರ್ತಿದ್ದಾನೆ, ಬೇಗ ಹೋಗೋ. ಅಲ್ಲಪ್ಪ, ತಿರ್ಗಾ ಅದೇ ಜಾಗ ಕರ್ಕೊಂಡು ಹೋಗ್ತಿದ್ದೆ. ಎಲ್ಲಿ ಹೋಗ್ಬೇಕಂತ ಸರಿಯಾಗಿ ಹೇಳು. ಮೊದಲು ಆ ಹುಚ್ಚ ಇಂದ ತಪ್ಪಿಸ್ಕೋಬೇಕು, ಅದಕ್ಕೆ ಇಲ್ಲೇ ಸುತ್ತಾ ಇರೋದು. ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋದ್ರೆ ಆ ಹುಚ್ಚ ನೋಡ್ಬಿಟ್ರೆ ಊರಿಗೆಲ್ಲ ಡಂಗೂರ ಸಾರ್ಕೊ ಬಂದ್ಬಿಡ್ತಾನೆ. ಆಮೇಲೆ ಅಷ್ಟೇ ಕತೆ, ನಮ್ ದಣಿ ನಮ್ಮನ್ನ ನೇಣಾಕ್ಬಿಡ್ತಾನೆ ಅಷ್ಟೇ. ಆಮೇಲೆ ಹೋಗು, ಬೇಗ ಬೇಗ ಹೋಗು. ಎಂಥ ಕಳ್ಳ ಪೊಲೀಸ್ ಆಟ್ರೆ. ನಾನು ಜೂಟು, ನೀನು ಜೂಟು. ಇದು ನನ್ನ ರಾಜ್ಯ, ಇಲ್ಲಿ ನಾನೇ ರಾಜ. ಆ ಊರು ಈ ಊರು ಎಲ್ಲ ಊರು ನನಗೆ ಗೊತ್ತು. ಎಲ್ಲ ಸರಹದ್ದುಗಳು ನನ್ನ ಕೈಯಲ್ಲೇ. ನನ್ನ ಅಪ್ಪಣೆ ಇಲ್ಲದೆ ಒಂದು ಇರುವೆನೂ ಅಲ್ಗಾಡಕ್ಕಾಗಲ್ಲ. ಈ ಸರಹದ್ದಿನಿಂದ ದಾಟೋದಿಕ್ಕಾಗಲ್ಲ. ನೀನು ಆ ಕಡೆಯಿಂದ ಬಂದರೆ ನಾನು ಈ ಕಡೆಯಿಂದ ಬರ್ತೀನಿ. ಅಡ್ಡದಾರಿ ಹಿಡಿಯೋದು ನನಗೆ ಗೊತ್ತಿಲ್ವಾ? ನಿಂತ್ಕೊಳ್ರ. ಆಹಾಹಾ, ಎಲ್ಲೋಗ್ತೀರಿ ಎಲ್ರು ನನ್ನ ಬಿಟ್ಟು? ಅಪ್ಪಣ್ಣಿ, ನೀವು ಬಲಿ ಚಕ್ರವರ್ತಿಗಳು, ನಾನು ವಾಮನ ಮೂರ್ತಿ. ಭೂಮಿ ಗುಂಡಿಗಿದೆ, ಒಬ್ರಿಗೊಬ್ರು ಒಂದಲ್ಲ ಒಂದು ಕಡೆ ಡಿಕ್ಕಿ ಹೊಡಿಬೇಕು. ಬನ್ರಿ, ಎಲ್ರೂ ಬನ್ನಿ, ನನ್ನ ಪಾದಕ್ಕೆ ನಮಸ್ಕಾರ ಹಾಕಿ. ನಾನು ನಿಮಗೆ ಆಶೀರ್ವಾದ ಮಾಡ್ತೀನಿ. ಎಲ್ರನ್ನೂ ತುಳಿತೀನಿ ಪಾತಾಳಕ್ಕೆ. ಇವ್ನು ಹಿಂಗೆ ಬಿಟ್ರೆ ಭಾರಿ ಕಾಟ ಕೊಡ್ತಾನೆ. ಊತಾಕ್ಬಿಡಣ. ಆಹಾ, ಊತಾಕ್ಬಿಡ್ತೀಯಾ? ಊತಾಕ್ಬಿಡ್ತೀಯಾ? ನಾನು ಹನುಮಂತ, ಸೀತಾದೇವಿಯನ್ನ ಕಾಪಾಡಬೇಕು. ಬಾ ಬಾ, ಲಂಕೆಗೆ ಬೆಂಕಿ ಹಚ್ಚಿಬಿಡ್ತೀನಿ. ಬಂದ ಬಂದ ಕಿಂದರಿ ಜೋಗಿ ಬಂದ, ಬಂದ ಬಂದ ಕಿಂದರಿ ಜೋಗಿ ಬಂದ. ರಾಮ್ ರೀಂ ರಾಮ್. ನನ್ನ ಸ್ವಾಮಿ ಒಳಗಡೆ ಇದ್ದಾನೆ, ನಾನು ಅವ್ರ ದರ್ಶನ ಮಾಡಬೇಕು. ಬಿಡ್ರ, ಬಿಡ್ರ, ನನ್ನ ಸ್ವಾಮಿ ನೋಡ್ಬೇಕು. ಬಿಡ್ರ ಬಿಡ್ರ, ಯಾಕೆ ಹೇಳ್ಕೊಂಡು ಹೋಗ್ತದೆ? ಬಿಡ್ರು, ನಿಮ್ಗೆ ಒಳ್ಳೇದಾಗಲ್ಲ. ಬಿಡ್ರೇ ಬಿಡ್ರೇ. ಬಿಡ್ರ ನಿಮ್ಮ
ಹುಚ್ಚ ಅಲ್ದೆ ನಮಗೂ ಹುಚ್ಚಿಡಿಸ್ತೀಯಾ? ಇಲ್ಲೇ ಬಿತ್ತು ಸಾಯಿ. ಲೇ ಈ ಆಟ ಸರಿ ಇಲ್ಲ, ಕಟ್ಟು ಬಿಚ್ಚರು. ಕಬಡ್ಡಿ ಆಡೋಣ. ನೀವು ಸೋತ್ರೆ ನಾನು ಗೆದ್ದಂಗೆ, ನಾನು ಸೋತ್ರೆ ನಾನೇ ಗೆದ್ದಂಗೆ. ಏನೋ ಹೇಳ್ತಾವ ನೀನು, ಒಂದಕ್ಕೊಂದು ಸಂಬಂಧನೇ ಇಲ್ಲ. ನನ್ನ ಸ್ವಾಮಿನ ಬಿಡ್ರು, ಅಭಿಷೇಕ ಮಾಡಬೇಕು, ನನ್ನ ಸ್ವಾಮಿಗೆ ಪೂಜೆ ಮಾಡಬೇಕು. ಯಾಕ್ರ ಬಂಧಿಸಿದ್ದೀರ ನನ್ನ ಸ್ವಾಮಿನ? ನನ್ನನ್ನು ಯಾಕ್ರ ಬಂಧಿಸಿದ್ದೀರಾ? ಬಿಡ್ರು. ನೋಡ್ರಪ್ಪ, ನಿಮ್ಮಿಂದ ನಾನು ಸಾಕಾಯ್ತು, ನಾನು ಬಿಟ್ಬಿಡ್ರಿ, ನಾನು ಹೋಗ್ತೀನಿ. ನಿಮ್ಮಿಂದ ನನ್ನ ಗಾಡಿ ಹಾಳಾಗೋಯ್ತು. ನೀವು ಮಾಡ್ತಾರ ಸರಿಯಾಗೇ ಇದೆ, ಹಂಗೆ ಆಗಬೇಕು. ಅಲ್ಲು ಮುರಿಬೇಕು, ಇವ್ರೊಳಬೇಕು, ನಾನು ನಗಬೇಕು. ಏ ಸರಿ ಇಲ್ಲ ಇವ್ರ ಜೊತೆ ಟೂ ಬಿಟ್ಬಿಡು. ಹಂಗೆ ನಮ್ಮ ಸ್ವಾಮಿನ ಬಿಡಿಸೋ, ನನ್ನನ್ನು ಬಿಡಿಸೋ, ಬಿಡಿಸೋ. ಇನ್ನೊಂದು ಮಾತಾಡಿದ್ರೇನು ಊತಾಕ್ಬಿಡ್ತೀನಿ. ಮಗನೇ ಬಾಯಿ ಮುಚ್ಕೊಂಡಿರೋ. ಹೆಂಗ ಬಾಯಿ ಮುಚ್ಚಲಿ? ನನ್ನ ಕೈನೆಲ್ಲ ಕಟ್ಟಾಕಿದ್ದೀರಾ? ನಿಮ್ಗೆ ಬುದ್ಧಿ ಇಲ್ವಾ? ನನ್ನನ್ನು ಹುಚ್ಚ ಅಂತೀರಾ? ನೋಡಯ್ಯ, ನಿನ್ ಗಾಡಿ ರಿಪೇರಿಗೆ ನಾನೇ ದುಡ್ಡು ಕೊಡ್ತೀನಿ. ಸುಮ್ಮನೆ ನಮ್ಮ ಜೊತೆಗೆ ಬಾ. ನೀವು ಬೇಡ, ನಿಮ್ಮ ದುಡ್ಡು ಬೇಡ. ಆ ಮಗನ ಕರ್ಕೊಂಡು ಎಲ್ಲಾದ್ರೂ ಹೋಗಿ, ನನ್ನ ಪಾಡಿಗೆ ನಾನು ಹೊಟ್ಟೋಗ್ತೀನಿ. ಈಗ ನೀನು ನಮ್ಮ ಜೊತೆಗೆ ಬಂದಿಲ್ಲ ಅಂದ್ರೆ ಇಲ್ಲೇ ಮುಗಿಸ್ಬಿಡ್ತೀನಿ. ಆಯ್ತು, ದುಡ್ಡು ಕೊಡ್ತೀನಿ ಅಂದ್ರಲ್ಲ, ನಿಮ್ಮ ಜೊತೆ ಬರ್ತೀನಿ ನಾನು. ಹಂಗ ಬಾ ದಾರಿಗೆ. ತಗಿ ಗಾಡಿ. ಲೇ ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡೋಗ್ರು. ನೀವು ತಪ್ಪು ಮಾಡ್ತಿದ್ದೀರಾ. ನೀವು ಸೀದಾ ನಡ್ಕೋಕ್ ಹೋಗ್ತೀರಾ. ಲೇ ನನ್ನ ಸ್ವಾಮಿನ ಬಿಡ್ರು, ನನ್ನ ದೇವ್ರನ್ನ ಬಿಡ್ರು. ಲೇ ಲೇ ಬಿಡ್ರ ನನ್ನನ್ನ. ಲೇ ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡೋಗ್ರು. ನೀವು ತಪ್ಪು ಮಾಡ್ತಿದ್ದೀರಾ. ಲೇ ಸೀದಾ ನಡ್ಕೋಕ್ ಹೊರ್ಟೋಗ್ತೀರಾ. ಲೇ ಲೇ ಬಿಡ್ರ ನನ್ನ ಸ್ವಾಮಿನ, ಬಿಡ್ರ ನನ್ನ ದೇವ್ರನ್ನ. ಲೇ ಬಿಡ್ರು. ಏಯ್ ಹೋಗ್ರ, ಪೆಕ್ಕೆ ತಗೊಂಬರ್ರ. ಈ ವಿಷಯ ಯಾರಿಗೂ ಹೇಳ್ಬಾರ್ದು. ಯಾರಿಗಾನ ಹೇಳ್ದೆ ಅನ್ಕೋ, ನಿನ್ನ ಕತೆ ಮುಗಿಸ್ಬಿಡ್ತೀನಿ. ಸರಿ ಅಣ್ಣ.
ಕಡೆ ಹೋಗಿ ನೋಡು ಯಾರನ್ನ ಇದ್ದಾರಾ ಅಂತ. ಈಗ ತಾನೇ ಅಲ್ಲಿಂದಾನೆ ಬಂದಿದ್ದು, ಯಾರು ಇರಲಿಲ್ಲ. ಕಿಟಕಿ ಓಪನ್ ಮಾಡು. ಯಾಕೆ ಏನಾಯ್ತು ನೀನು? ಯಾಕೆ ಹಂಗೆ ಕುಕ್ಕುತ್ತಾ ಇದೆಯಾ? ಅಪ್ಪ ಮಗಳಿಬ್ರು ನಮ್ಮ ಕುಲದೇವತೆಗೆ ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗಿಲ್ವೇನೆ? ಯಾಕೇನಾಯ್ತು? ಏನಾದ್ರೂ ಕೆಟ್ಟ ಕನ್ಸ್ಕೊಂಡ್ಯಾ? ಅಯ್ಯಯ್ಯೋ, ಬೆಳೆತು ಬಿಟ್ಟಿದ್ಯಲ್ಲಮ್ಮ. ಜ್ವರಗಿರ ಬಂತ ಏನೋ. ನಡಿ ಮೊದಲು ವೈದ್ಯರ ಹತ್ರ ಹೋಗೋಣ. ಅದೆಲ್ಲ ಏನು ಬೇಡ ಅಜ್ಜಿ. ಯಾಕೋ ಒಂಥರ ಕೆಟ್ಟ ಕನ್ಸು ಬಿತ್ತು. ಕೆಟ್ಟ ಕನ್ಸ? ಏನಮ್ಮ ಅಂತ ಕನಸು? ದೆವ್ವಭೂತ ಏನಾದ್ರೂ ಕನಸಲ್ಲಿ ಬಂತ? ಹಾಗಿದ್ರೆ ನಡಿಯಮ್ಮ, ದೇಶಕರ ಹತ್ರ ಹೋಗಿ ಒಂದು ಯಂತ್ರ ಕಟ್ಟಿಸ್ಕೊಂಬರೋಣ. ಹಾಗೆಲ್ಲ ಸರಿ ಹೋಗ್ಬಿಡುತ್ತೆ. ಯಂತ್ರ ಗಿಂತ್ರ ಎಲ್ಲ ಏನು ಬೇಡ ಅಜ್ಜಿ. ಯಾಕೋ ಹಿರಣ್ಮೈ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾಳೆ ಅನ್ನೋ ಹಾಗೆ ಕನ್ಸು ಬಿತ್ತು. ಅವಳನ್ನ ಯಾರೋ ಎತ್ಕೊಂಡು ಹೋದಾಗೆ, ಕೂಡ ಹಾಕ್ದಾಗೆ, ಯಾವುದೋ ನಿಗೂಢ ಜಾಗದಲ್ಲಿ ಅವಳು ಒದ್ದಾಡ್ತಿರೋ ಹಾಗೆ, ಅಮ್ಮ ನನ್ನ ಕಾಪಾಡು ಕಾಪಾಡು ಅಂತ ಕುಕ್ಕೋತಿರೋ ಹಾಗೆ, ಏನೇನೋ ಅಜ್ಜಿ. ರಶ್ಮಿ, ಅವಳು ದೇವ್ರ ಮಗು ಕಣೆ. ಹಾಗೆಲ್ಲ ಅವಳಿಗೆ ಏನೂ ಆಗಲ್ಲ. ಹಿರಣ್ಮಯಿ ಹತ್ರ ಇಲ್ವಲ್ಲ, ಅದಕ್ಕೆ ಹಾಗೆಲ್ಲ ಅನ್ಸುತ್ತೆ. ರಶ್ಮಿ, ನೀನು ಅವಳನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ಯಾ. ಈಗ ಅವಳು ನಿನ್ನಿಂದ ದೂರ ಇದ್ದಾಳಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಿರೋದು. ಅವಳಿಗೇನೂ ಆಗಲ್ಲ, ಚೆನ್ನಾಗಿರ್ತಾಳೆ, ಧೈರ್ಯವಾಗಿರು. ಇಲ್ಲ ಅಜ್ಜಿ, ನಾನು ಈಗಲೇ ಹಿರಣ್ಮೈನ ನೋಡಬೇಕು. ಬನ್ನಿ, ನಾವು ರತ್ನಗಿರಿ ಹೋಗೋಣ. ಸರಿ ಹೋಯ್ತು. ಅದೇನೋ ಹೇಳ್ತಾರಲ್ಲ, ಸ್ವರ್ಗದವ್ರ ಮೇಲೆ ಹೊರಗಿದ್ರು ಅನ್ನಂಗಾಯ್ತು. ಮೊದಲೇ ನಾನು ಮಂಡಿ ನೋವು, ಮನೆಯಲ್ಲೇ ನಡೆಯೋಕ್ಕಾಗಲ್ಲ. ನೀನು ಕಾಲು ಮುಡ್ಕೊಂಡು ಕೂತಿದ್ಯಾ. ನಾವಿಬ್ಬರು ನಡ್ಕೊಂಡು ಹೋಗೋಷ್ಟೊಳಗೆ 1 ತಿಂಗಳಾಗತ್ತೆ. ಇಲ್ಲ ಅಜ್ಜಿ, ಹೇಗಾದರೂ ಮಾಡಿ ಹೋಗೋಣ ಬನ್ನಿ. ನೀವು ಯಾವಾಗಲೂ ಹೇಳೋ ಹಾಗೆ ಅಮ್ಮನವರೇ ನಮ್ಮನ್ನು ಕಾಪಾಡ್ತಾರೆ. ಬನ್ನಿ ಅಜ್ಜಿ. ನೋಡು ರಶ್ಮಿ, ಸ್ವಲ್ಪ ತಾಳ್ಮೆಯಿಂದಿರು. ನಮ್ಮ ಹಿರಣ್ಮಯಿ ಬಂಗಾರಿ ಸರಿಯಾದ ಸಮಯಕ್ಕೆ ತಮ್ಮ ಕುಲದೇವ್ರ ಪೂಜೆ ಮಾಡೋದಕ್ಕೆ ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಹಬ್ಬನೆಲ್ಲ ಕಳ್ಕೊಂಡು ಕೂಡಲೇ ಹೊರಟು ಬರ್ತಾರೆ. ಅಲ್ಲಿವರೆಗೂ ನೀನು ಸ್ವಲ್ಪ ಕಾಯ್ಬೇಕಮ್ಮ. ನೀನು ಹರೇದ ಹುಡುಗಿ, ನೀನೇ ಹೀಗೆ ಧೈರ್ಯಗೆಟ್ರೆ ಹೇಗಮ್ಮ? ನನ್ನ ಕೈ ಕಾಲೇ ಓಡಲ್ಲ. ನೋಡು, ಒಂದು ಕೆಲಸ ಮಾಡು, ಅಮ್ಮನವ್ರ ಕುಂಕುಮ ಹಚ್ಕೊಂಡು ಮಲಿಕೋ. ಯಾವ ಕೆಟ್ಟ ಕನಸು ಬೀಳಲ್ಲ, ಸರಿನಾ? ಅಮ್ಮ ತ್ರಿಪುರ
ಸುಂದರಿ, ನನ್ನ ಮಗಳು ಹಿರಣ್ಮಯ್ಯನ ನೀನೇ ಕಾಪಾಡಬೇಕಮ್ಮ. ಅವಳಿಗೇನೂ ಆಗದಿರೋ ಹಾಗೆ ನೀನೇ ನೋಡ್ಕೋ ತಾಯಿ.